ದರ್ಶನ್ ಭಯ ಪಡ್ತಾ ಇದ್ದಾರೆ. ಪೊಲೀಸರು ಯಾವಾಗ ಬೇಕಾದರೂ ಕೂಡ ಹೊಸ ದಾಳವನ್ನು ಉಳಿಸಬಹುದು ಅನ್ನುವಂಥ ಆತಂಕ ದರ್ಶನ್ಗೆ ಕಾಡ್ತಾ ಇದೆ. ಯಾವುದಾಗಾದ್ರೆ ಆ ದಾಳಕ್ಕೆ ದರ್ಶನ್ ಭಯ ಪಡ್ತಾ ಇರೋದಾದ್ರೂ ಯಾಕೆ? ಅದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಜಾಮೀನಿನ ಮೇಲೆ ಹೊರಗೆ ಇದ್ರು ದರ್ಶನ್ಗೆ ಎಲ್ಲ ನೆಮ್ಮದಿ. ಒಂದು ಜಾಮೀನು ರದ್ದು ಭಯ, ಮತ್ತೊಂದು ಕಡೆ ಖಾಕಿ ಹದ್ದಿನ ಕಣ್ಣು. ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಯಲ್ಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪೂರ್ಣಾವಧಿ ಬೇಲ್ ಪಡ್ಕೊಂಡಿರೋ ದರ್ಶನ್ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಬೆಂಗಳೂರಲ್ಲೇ ಇರಬೇಕು ಅಂತ ಷರತ್ತಿನ ಮೇಲೆ ಬೇಲ್ ಪಡೆದಿದ್ದ ಅವರು ಅನುಮತಿ ತಗೊಂಡು ಮೈಸೂರಿಗೆ ಹೋಗಿದ್ದಾರೆ. ಮೈಸೂರಿಗೆ ಹೋಗಿರೋ ದರ್ಶನ್ ತಮ್ಮ ಫಾರ್ಮ್ ಹೌಸ್ನಲ್ಲಿ ಒಂದಷ್ಟು ದಿನ ರೆಸ್ಟ್ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ. ತಾವು ಮಾಡಿದ ಪ್ಲಾನ್ನಂತೆ ಫಾರ್ಮ್ ಹೌಸ್ನಲ್ಲಿ ದರ್ಶನ್ ರೆಸ್ಟ್ ಮಾಡ್ತಾ ಇದ್ದು ಅಲ್ಲೂ ಕೂಡ ಸಂತೃಪ್ತಿಯಿಂದ ರೆಸ್ಟ್ ಮಾಡೋಕೆ ಸಾಧ್ಯವಾಗ್ತಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಹೌದು, ಫಾರ್ಮ್ ಹೌಸ್ ಮೇಲೆ ಕೂಡ ಖಾಕಿ ಕಣ್ಣು ಬಿದ್ದಿರೋ ಅನುಮಾನ ದರ್ಶನ್ಗೆ ಕಾಡ್ತಿದೆ. ಅಲ್ಲಿಯೂ ಕೂಡ ಅವರಿಗೆ ನೆಮ್ಮದಿ ಸಿಕ್ತಿಲ್ಲ ಅನ್ನೋದಕ್ಕೆ ಕೆಲವೊಂದು ಸಾಕ್ಷ್ಯಗಳು ಸಿಕ್ಕಿವೆ. ದರ್ಶನ್ ಪ್ರತಿ ಹೆಜ್ಜೆ ಮೇಲೆ ಪೊಲೀಸರ ಹದ್ದಿನ ಕಣ್ಣು. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಕೆಲವು ದಿನಗಳ ಹಿಂದೆ ದರ್ಶನ್ ಜಾಮೀನು ಪಡ್ಕೊಂಡಿದ್ರು. ಜಾಮೀನು ಮಂಜೂರಾಗ್ತಾ ಇದ್ದ ಹಾಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದ ದರ್ಶನ್ ಬೆಂಗಳೂರಿನಲ್ಲಿರೋ ಪತ್ನಿ ವಿಜಯಲಕ್ಷ್ಮಿ ಮನೆಗೆ ಹೋಗಿದ್ರು. ಸರ್ಜರಿ ಮಾಡಿಸಿಕೊಳ್ಳದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದ ದರ್ಶನ್ ಮೈಸೂರಿಗೆ ಬಂದಿದ್ದಾರೆ. ಸೆಷನ್ಸ್ ಕೋರ್ಟ್ನಿಂದ ಅನುಮತಿ ತಗೊಂಡು ಮೈಸೂರಿಗೆ ಬಂದಿರೋ ದರ್ಶನ್ ಕಳೆದ 2 ದಿನಗಳಿಂದ ಮೈಸೂರಿನ ತಮ್ಮ ಫಾರ್ಮ್ ಹೌಸ್ನಲ್ಲಿ ವಿಶ್ರಾಂತಿ ಪಡೀತಾಗಿದ್ದಾರೆ. ವಿಶ್ರಾಂತಿ ಮೂಲಕ ಬೆನ್ನು ನೋವನ್ನು ಕಡಿಮೆ ಮಾಡಿಕೊಳ್ಳೋಕೆ ಯತ್ನಿಸ್ತಾಗಿದ್ದಾರೆ. ಆದ್ರೆ ಅಲ್ಲೂ ಕೂಡ ಪೊಲೀಸರ ಕಣ್ಣು ನೆಟ್ಟಿದ್ಯಂತೆ. ಈ ಅನುಮಾನದ ಮೇಲೆ ದರ್ಶನ್ ಫುಲ್ ಅಲರ್ಟ್ ಆಗಿದ್ದಾರೆ. ದರ್ಶನ್ ಯಾರ್ಯಾರನ್ನು ಭೇಟಿ ಮಾಡ್ತಾರೆ ಅನ್ನೋದರ ಮೇಲೆ ನಿಗಾ. ಸಿಸಿಟಿವಿ ತೆಗೆಸಿದ್ರು, ಗೇಟ್ಗೆ ಟಾರ್ಪಾಲ್ ಹೊದಿಸಿದ್ರು. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿರೋ ನಟ ದರ್ಶನ್ ರನ್ನ ಯಾರೆಲ್ಲ ಭೇಟಿಯಾಗ್ತಾರೆ, ಯಾರನ್ನೆಲ್ಲ ದರ್ಶನ್ ಮೀಟ್ ಆಗ್ತಾರೆ ಅಂತ ಪ್ರತಿಯೊಂದು ಹೆಜ್ಜೆ ಮೇಲೂ ಪೊಲೀಸರು ಹದ್ದಿನ ಕಣ್ಣು ಇಡಲು ಮುಂದಾಗಿದ್ದಾರೆ. ಯಾಕಂದ್ರೆ ದರ್ಶನ್ ಭೇಟಿ ಮಾಡುವ ವ್ಯಕ್ತಿಗಳು ಮುಂದೆ ಸಾಕ್ಷಿಗಳನ್ನ ಅಥವಾ ರೇಣುಕಾಸ್ವಾಮಿ ಕುಟುಂಬದವರನ್ನ ಭೇಟಿ ಮಾಡಿದ್ರೆ ಅದು ದರ್ಶನ್ ಪಾಲಿಗೆ ಸಂಕಷ್ಟ ತರಲಿದೆ. ಅದೇ ವಿಚಾರವನ್ನಾಗಿಟ್ಕೊಂಡು ಬೇಲ್ಗೆ ಕೊಕ್ಕೆ ಹಾಕಿದ್ರೂ ಹಾಕ್ಬೋದು. ಆದ್ರಿಂದ ಎಚ್ಚರಿಕೆ ವಹಿಸಿರೋ ದರ್ಶನ್ ಫಾರ್ಮ್ ಹೌಸ್ ಗೇಟ್ಗೆ ಟಾರ್ಪಾಲ್ ಹೊದಿಸಿದ್ದಾರೆ. ಫಾರ್ಮ್ ಹೌಸ್ ಮುಂದಿದ್ದ ಎಲ್ಲಾ ಸಿಸಿಟಿವಿಗಳನ್ನು ತೆಗೆಸಿದ್ದಾರೆ. ದರ್ಶನ್ ಒಳಗೆ ಹೇಗಿದ್ದಾರೆ, ಏನ್ ನಡೀತಿದೆ ಅನ್ನೋದು ಯಾರಿಗೂ ಗೊತ್ತಾಗದಂತೆ ನೋಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ದರ್ಶನ್ ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಈ ಸಂಬಂಧ ಗೃಹ ಇಲಾಖೆಗೆ ಅನುಮತಿ ಕೋರಿ ಪೊಲೀಸರು ಪತ್ರ ಬರೆದಿದ್ದು ಚಾರ್ಜ್ ಶೀಟ್ ಅನ್ನು ಈಗಾಗಲೇ ತರ್ಜುಮೆ ಮಾಡಲಾಗಿದೆ. ಗೃಹ ಇಲಾಖೆ ಅನುಮತಿ ಕೊಟ್ಟ ನಂತರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗುತ್ತೆ. ಮುಂದಿನ ವಾರ ಗೃಹ ಇಲಾಖೆಯ ಗ್ರೀನ್ ಸಿಗ್ನಲ್ ಸಿಗೋ ಸಾಧ್ಯತೆ ಇದ್ದು ಪೊಲೀಸರು ಅಗತ್ಯ ಸಿದ್ಧತೆ ನಡೆಸಿದ್ದಾರೆ. ಇನ್ನು ಜನವರಿ 10ರಂದು ಎಲ್ಲಾ ಆರೋಪಿಗಳು ಸೆಷನ್ಸ್ ಕೋರ್ಟ್ಗೆ ಹಾಜರಾಗುವ ಸಾಧ್ಯತೆ ಇದ್ದು ಅಂದು ಎಲ್ಲಾ ಆರೋಪಿಗಳು ಮುಖಾಮುಖಿಯಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ. ಆ ದಿನ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.